ಗದಗದ ಲಕ್ಕುಂಡಿಯಲ್ಲಿ ಭೂಮಿ ಅಗೆಯುವಂತಹ ಕಾರ್ಯ ಸಾಗ್ತಾ ಇದೆ. ನಿಧಿಗಾಗಿ, ಪ್ರಾಚ್ಯ ಅವಶೇಷಗಳಿಗಾಗಿ. ಈ ನಿಧಿಯನ್ನು ಹುಡುಕಿಕೊಟ್ಟಿತ್ತಲ್ಲ ಕುಟುಂಬ, ಈ ಗಂಗವ್ವ ರಿತ್ತಿ ಕುಟುಂಬ, ಪ್ರಜ್ವಲ್ ತಾಯಿ ಅವರು, ಈ ಕುಟುಂಬದಲ್ಲೀಗ ಬಿರುಕು ಮೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಧಿ ಸಿಕ್ಕ ನಂತರ ಅತ್ತೆ ಮಾವ ಮೈದುನರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಂತೆ. ಗಂಗಮ್ಮ ರಿತ್ತಿ ಬಗ್ಗೆ ಕುಟುಂಬಸ್ಥರಲ್ಲಿಯೇ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ರಿತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿ ವತಿಯಿಂದ ಸೈಟು ಘೋಷಣೆ ಆಯಿತು. ಗಂಗಮ್ಮ ಹಾಗೂ ತವರು ಮನೆಯವರನ್ನು ಸನ್ಮಾನಿಸಿಬಿಟ್ಟಿದ್ದು ಅತ್ತೆ ಕಡೆಯವರಿಗೆ ಬೇಸರ ತರಿಸ್ಬಿಟ್ಟಿದೆ. ಗದಗದ ಲಕ್ಕುಂಡಿಯಲ್ಲಿ ಗುಪ್ತ ನಿಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ತಾಯಿ ಗಂಗವ್ವ ರಿತ್ತಿ ಕುಟುಂಬದಲ್ಲಿ ಬಿರುಕು ಮೂಡಿರೋದು ಗೊತ್ತಾಗ್ತಾ ಇದೆ. ಈಗ ಈ ವಿಚಾರಕ್ಕೆ ಮಾತನಾಡ್ತಾ ಇರೋದು ಯಾರು? ಗಂಗವ್ವ ಅವರ ಅತ್ತೆ. ಈಗ ಎಲ್ಲ ಬರೋರು ಹೋಗೋರೆಲ್ಲ ಹೊಗಳ್ತಾ ಇದ್ದಾರೆ, ಅವರ ಪ್ರಾಮಾಣಿಕತೆಯನ್ನು ಮೆಚ್ಚುತ್ತಾ ಇದ್ದಾರೆ, ಸನ್ಮಾನ ಮಾಡ್ತಿದ್ದಾರೆ, ಸೈಟ್ ಕೊಡ್ತಾ ಇದ್ದಾರೆ, ನಿಧಿಯ 5ನೇ 1 ಭಾಗ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಗಂಗವ್ವ ತವ್ರ ಮನೆಯವ್ರನ್ನೆಲ್ಲ ಕರೆಸ್ಕೊಂಡು ಸನ್ಮಾನ ಮಾಡಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಗಂಗವ್ವ ಅವರ ಅತ್ತೆ ಆರೋಪ. ನಿಧಿ ಸರ್ಕಾರಕ್ಕೆ ಕೊಟ್ಟಾಗಿನಿಂದ ಅನೇಕ ಸಂಘ ಸಂಸ್ಥೆಗಳು ಇವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಸನ್ಮಾನಿಸಿ ಗೌರವಿಸ್ತಾ ಇದ್ರು. ಇದು ಬಾಲಕ ಪ್ರಜ್ವಲ್ ಅಜ್ಜಿ ಹಾಗೂ ದೊಡ್ಡಪ್ಪ ಚಿಕ್ಕಪ್ಪನವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿರಲಿಲ್ಲ. ಸನ್ಮಾನ ಕಾರ್ಯಕ್ರಮದಲ್ಲಿ ಬಾಲಕ ಪ್ರಜ್ವಲ್ಲು, ತಾಯಿ ಗಂಗವ್ವ ಹಾಗೂ ತವರು ಮನೆಯವರನ್ನು ಸನ್ಮಾನಿಸಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಮಗ ಪ್ರಜ್ವಲ್ಲು, ತಾಯಿ ಗಂಗಮ್ಮ, ಗಂಗಮ್ಮಳ ತಾಯಿ ಗಿರಿಜಮ್ಮ, ಗಂಗಮ್ಮಳ ಸಹೋದರ ಸನ್ಮಾನಿಸಿರ್ತಾರೆ. ನಮ್ಮನ್ನು ಒಂದೇ ಒಂದು ಮಾತು ಸನ್ಮಾನ ಕರೆದಿಲ್ಲ, ಅಷ್ಟೊಂದು ಅವ್ರಿಗೆ ಬೇಡವಾಗ್ಬಿಟ್ವಾ ಅಂಥೇಳಿ ಪ್ರಜ್ವಲ್ ಅಜ್ಜಿ ಗಂಗವ್ವ ಅವರ ಅತ್ತೆ ಬಸಮ್ಮ ಅವರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಗ ಬಸವರಾಜ್ ಮೃತಪಟ್ಟ ನಂತರ ಗಂಗಮ್ಮ ಅತ್ತೆ ಬಸಮ್ಮನಿಂದ ದೂರವಾಗಿದ್ದರಂತೆ. ನಿಧಿ ಸಿಕ್ಕ ನಂತರ ಮೊಮ್ಮಗ ಮನೆಗೆ ಬಂದಿಲ್ಲ ಅನ್ನೋದು, ನಮ್ಮನ್ನು ಮಾತನಾಡಿಸಿಲ್ಲ ಅನ್ನೋದು ಗಂಗಮ್ಮ ಅವರ ಅತ್ತೆವಾದ. ಮಗ ಬಸವರಾಜ್ ಅನಾರೋಗ್ಯಕ್ಕೊಳಗಾದ ವೇಳೆ ನಾವೇ ಸಾಕಷ್ಟು ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದ್ವಿ. ಆ ಮನೆ ಜಾಗವನ್ನು ಖರೀದಿ ಮಾಡೋ ವೇಳೆ ಸಾಕಷ್ಟು ಹಣದ ಸಹಾಯ ಮಾಡಿದ್ವಿ. ಈಗ ಎಲ್ಲವೂ ಒಳ್ಳೆಯದಾಗ್ತಿದೆ, ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋದು ಗಂಗಮ್ಮ ಅವರ ಅತ್ತೆ ಪ್ರಜ್ವಲ್ ಅವರ ಅಜ್ಜಿಯ ಆರೋಪ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜನವರಿ 10ನೇ ತಾರೀಕಂದು ರಿತ್ತಿ ಅವರ ಕುಟುಂಬಕ್ಕೆ ಒಂದು ನಿಧಿ ಸಿಕ್ಕಿತ್ತು. 470 ಗ್ರಾಂ ಚಿನ್ನಾಭರಣಗಳು ಸಿಕ್ಕಿತ್ತು. ಅದು ಪ್ರಜ್ವಲ್ ಹಾಗೂ ಮತ್ತು ಅವರ ತಾಯಿಯಾದಂತಹ ಗಂಗಮ್ಮ ಅಲಿಯಾಸ್ ಕಸ್ತೂರವ್ವ ರಿತ್ತಿ ಅವರು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಒಪ್ಪಿಸಿದ್ರು. ಈಗ ಆ ಒಂದು ರಿತ್ತಿ ಕುಟುಂಬದಲ್ಲೇ ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಿದೆ. ಆ ಪ್ರಜ್ವಲ್ನ ಅಜ್ಜಿ ಏನು ಗಂಗಮ್ಮ ಅಲಿಯಾಸ್ ಕಸ್ತೂರವ್ವ ಇದ್ದಾಳೆ, ಅವರ ಅತ್ತಿಗೆ ಆದಂತಹ ಬಸಮ್ಮ ರಿತ್ತಿ ಅವರು ಒಂದಿಷ್ಟು ಆ ಕುಟುಂಬದ ಬಗ್ಗೆ ಒಂದಿಷ್ಟು ಅಪಸ್ವರವನ್ನು ವ್ಯಕ್ತ ಇದ್ದಾರೆ. ಯಾಕೆ ಅಂತಂದರೆ ಈ ಒಂದು ಪ್ರಕರಣದ ಸಂಬಂಧಪಟ್ಟಂಗೆ ಅವರಿಗೆ ಸನ್ಮಾನ ಮಾಡಿದರು, ಆದರೆ ಈ ಮೂಲ ಕಾರಣಕರ್ತರಂಥ ನಮ್ಮ ಕುಟುಂಬವನ್ನು ಕಡೆಗಣಿಸಿದ್ರು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಅಜ್ಜಿ ಕೂಡ ನಮ್ಮ ಜೊತೆಗಿದ್ದಾರೆ, ಪ್ರಜ್ವಲ್ ರಿತ್ತಿ ಅವರ ಅಜ್ಜಿ ಬಸಮ್ಮ ಅನ್ನುವಂಥ ಅವ್ರನ್ನೂ ಕೂಡ ಮಾತಾಡ್ಸೋಣ. ಅಮ್ಮ, ಈಗ ನಿಮ್ಮ ಮೊಮ್ಮಗ ಪ್ರಜ್ವಲ್ ರಿತ್ತಿ ಒಂದು ನಿಧಿ ಸಿಕ್ಕಿತ್ತು, ಅದನ್ನು ಸರ್ಕಾರಕ್ಕೆ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಒಪ್ಪಿಸಿದ್ರು. ಈಗ ನಿಮ್ಗೆ ಅದ್ರ ಬಗ್ಗೆ ಅಸಮಾಧಾನ ಇದೆ. ಯಾಕೆ ಅಸಮಾಧಾನ? ನಮ್ಗೇನು ಸಮಾಧಾನ ಇಲ್ಲ ಬಿಡ್ರಿ. ನಾವು ಏನು ನಮ್ಮ ಮೊಮ್ಮಗ ಒಪ್ಸಿದ್ದು ಚಲೋನ ಅಂತೀವ್ರಿ. ಈಗ ನಮ್ಮ ಮೊಮ್ಮಗ ನಮ್ಮ ಮನೆಯಾಗ ಸಿಕ್ತರೆ ಈಗ ಅದನ್ನು ಓದಿ ಒಪ್ಸಿದ್ರಿ. ಈಗ ನನ್ನ ಮೊಮ್ಮಗ ಎಲ್ಲರ ಇದನ್ನು ಮಾಡಿ ಕಳವು ಮಾಡಿದ್ರೆ ಈಗ ನಮ್ಮ ಮನೆಗೆ ಬರ್ತಿದ್ರೆ ತಮ್ಮ ಮನೆಗೆ ಹೋಗಿದ್ರಿ ಅವ್ರು ಕರ್ಕೊಂಡು. ಈಗ ನಮ್ಮ ಮೊಮ್ಮಗ ಸಿಕ್ತು, ಈಗ ನಮಗೆ ಏನೇನು ನಮ್ಮ ಅಮ್ಮ ನಮ್ಮ ಅಜ್ಜ ಅಂತ ಯಾರೂ ಹೇಳೇ ಇಲ್ರಿ. ನಮ್ಮ ಅಜ್ಜ ಅಮ್ಮ ಅದಾರ ಅಂತ ನಮ್ಮ ಸಸಿನೂ ಹೇಳಿಲ್ರಿ, ನಮ್ಮ ಮೊಮ್ಮಗನೂ ಹೇಳಿಲ್ರಿ. ಏನು ರೀ ನಾವು ಇದ್ದು ಇಲ್ದಾಗನ್ರಿ ಹೇಳ್ಬೇಕಿಲ್ರಿ ನಮ್ಮ ಮಂದಿ ಬಳಗೈತೆ ಅಂತಂದು ಏನೂ ಹೇಳಿಲ್ರಿ. ನಮ್ಮನ್ನು ಪನ್ಗಾಡ್ಸಿರಿ, ನಮ್ಗೆ ಯಾಕೆ ಅಂತ ಮಾತಾಡ್ಸಿಟ್ರಿ ಅವರು. ಇಂಥ ಸಿಕ್ಕೈತೆ ಅಂತ ನಮ್ಗೆ ಹೇಳಿಲ್ರಿ. ಕೊಟ್ಟಿದ್ದು ಭಾಳ ಚಲೋ ರೀ. ನಮಗೇನು ಆಸೆ ಇಲ್ರಿ. ಅವ್ರಿಗೆ ಮಾಡಿರಿ, ಏನು ಮಾಡಿದ್ದು ಅವ್ರಿಗೆ ಮಾಡಿರಿ. ನಮಗೆ ಯಾಕೆ ನಮ್ಮ ಮಂದಿ ನಮ್ಮಮ್ಮ ನಮ್ಮ ಅಜ್ಜ ಅದಾರ, ನಮ್ಮ ಮೈದುನರು ಮಾವ್ರು ಅದಾರ ಅಂತ ಯಾಕೆ ಹೇಳಿಲ್ರಿ ಅವರು. ಇದ್ದು ಇಲ್ದಾಗನ್ರಿ ನಾವು ಇದ್ದೂ ಇಲ್ಲ ಅಂತ ಹೇಳಿಬಿಟ್ರಿ. ಯಾರ್ಯಾರು ಇಲ್ಲ ಅಂತ್ರಿ ಅವ್ರಿಗೆ. ನಮ್ಗೆ ಕಡೆಗಣಿಸ್ಯಾರ್ರಿ. ಒಟ್ಟು ನಮ್ಮನ್ನ ಅದಕ್ಕೂ ಕರೆದಿಲ್ರಿ, ನಮಗೂ ಒಂದು ಫೋನ್ ಹಚ್ಚಿಲ್ರಿ. ಯಾರ್ಯಾರು ನಮಗಿಲ್ಲ ಅಂತ ಹೇಳಿಬಿಟ್ರಿ ಅವರು. ಏನು ರೀ ನಮ್ಮ ಮಗ ಇದ್ರಿ. ನಮ್ಮ ಮಗ ಎಷ್ಟಲ್ಲ ಅಂದ್ರೆ ಸತ್ತದ ನಮಗೆ ಗೊತ್ತು ರೀ ಅದು. ನಮಗೆ ಗೊತ್ತು ರೀ ಅದು. ಅಲ್ಲ ಅಂದು ಕುಳು ಅಂದು ಸತ್ತಿದ್ದು ನಮಗೆ ಗೊತ್ತು ರೀ. ಅವ್ರಿಗೇನು ಗೊತ್ತು ರೀ. ಈಗ ನನ್ನ ಮಗ ಅಲ್ಲಿ ಮಾಡಿ ಹೋದ ಇದಾದ್ರಿ, ಮತ್ತು ನನ್ನ ಮಗನ ಮಾಡ್ಲಿಕ್ಕೆ ಹೆಂಗೆ ರೀ? ಈಗ ನನ್ನ ಮೊಮ್ಮಗ ನಮ್ಮ ಮನೆ ಸಿಕ್ತು, ಸರ್ಕಾರಕ್ಕೆ ಒಪ್ಪಿಸಿದ, ಎಲ್ಲರೂ ಇದನ್ನು ಮಾಡಿದ್ರಿ. ನಾಳೆ ಎಲ್ಲರೂ ನನ್ನ ಮೊಮ್ಮಗ ಎಲ್ಲರೂ ಒಂದು ತುಡುಗು ಮಾಡಿಕೊಂಡಿದ್ರೆ ನಮ್ಮ ಮನೆಗೆ ಬರ್ತಿದ್ರೆ ಅವ್ರ ಮನೆಗೆ ಹೋಗಿದ್ರಿ.
ಅದಕ್ಕೆ ನನ್ನ ಮೊಮ್ಮಗ ಒಪ್ಸಿದ್ದು ಸಂತೋಷ ಬಿಡ್ರಿ ನಮಗೆ ಚಲೋನ ಅಂತೀವಿ ನಾವು. ನಮ್ಮನ್ನು ಕರೆದಿಲ್ಲ ರೀ, ನಮ್ಮನ್ನು ಯಾವುದಕ್ಕೂ ಕರೆದಿಲ್ಲ ರೀ, ನಮ್ಮ ಹೆಸರ ಎತ್ತಿಲ್ಲ ರೀ ಅವರು. ನಮ್ಮ ಗಂಡನ ಮನೆ ಅನ್ನೋದು ಆಕಿಗೆ ಇದು ಇಲ್ಲ ರೀ. ಅಜ್ಜಿ, ಈಗ ನಿಮ್ಮ ಮೊಮ್ಮಗ ಮತ್ತು ನಿಮ್ಮ ಸೊಸೆ ಮಾಡಿದ ಕಾರ್ಯ ಏನೈತಲ್ಲ, ನಿಜಕ್ಕೂ ಇದು ಶ್ಲಾಘನೀಯ. ಇಡೀ ದೇಶವನ್ನೇ ಮೆಚ್ಚಿಸುವಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಪಂಚಾಯತಿ ವತಿಯಿಂದ ಕೂಡ ಸನ್ಮಾನ ಕೂಡ ಆಯಿತು. ಆ ಸನ್ಮಾನಕ್ಕೆ ನಿಮ್ಮನ್ನು ಕರೀಲಿಲ್ಲ ಅಂತ ಬೇಸರನ ಹೇಗೆ? ನಮಗೆ ಅದಕ್ಕೂ ಕರೆದೇ ಇಲ್ರಿ. ನಮ್ಗೇನು ಬ್ಯಾಸ್ರ ಕೊಡ್ಲಿ ಬಿಡ್ರಿ, ಕೊಟ್ಟರು ಚಲೋ. ನಮ್ಮನ್ನು ಯಾಕೆ ಕರೆದಿಲ್ಲ, ಇಲ್ಲ ಅಂತ ಯಾಕೆ ಅಂದರು, ಇದ್ದು ಇಲ್ಲ ಅಂತ ಯಾಕೆ ಅಂದ್ರಿ ರೀ, ನಮ್ಮನ್ನು ಯಾಕೆ ಕರೆದಿಲ್ಲ? ಇದು ನೋಡ್ರಿ ನಮ್ದು ಮತ್ತೇನು ಇಲ್ಲ ರೀ. ನಮ್ಮನ್ನು ಯಾಕೆ ಇಲ್ಲ ಅಂದ್ರಿ, ಅದಾರ ಅಂದಿದ್ರಿ ಏನು ಅಕ್ಕಿತ್ತು ರೀ. ಅದಕ್ಕೆ ಇದ್ದೂ ಇಲ್ಲ ಅಂತ ಅಂದಾರ್ರಿ. ನಾವು ಇದ್ದೂ ಅದೀವಿ ನೋಡ್ರಿ, ಇನ್ನೂ ನಾವು ಸತ್ತಿಲ್ಲ. ಅಜ್ಜನೂ ಅದಾನ, ಅಮ್ಮನೂ ಅದಾಳ, ಮಾವ ಮೈದನರು ಅದಾರ ಏನು ರೀ. ಎಲ್ಲರೂ ಕಡ್ಗಣಿಸ್ಯಾರ ರೀ ಅವರು. ಯಾರೂ ಇಲ್ಲ ಅಂತನ ಹೇಳ್ಯಾರ್ರಿ. ತಾಯಿ ಮಗಳನ್ನ ಹೇಳ್ಯಾರ, ಯಾರೂ ಇಲ್ಲ ಆಕಿಗೆ ಅಂತಂದು. ಇದು ಆ ಒಂದು ಪ್ರಜ್ವಲ್ ರೀತಿ ಇದ್ದಾನೆ, ಅವರ ಅಜ್ಜಿ ಬಸಮ್ಮನ ಒಂದು ನೋವಿನ ಮಾತುಗಳು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.